ಇವತ್ತಿನ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದ್ರೆ, ಇವತ್ತು ನಮ್ಮ ಊರಿನ ಹಾಸ್ಟೆಲ್ನಲ್ಲಿ ಏನಾಗಿತ್ತು ಅಂದರೆ ಒಂದು ನಾಗರ ಹಾವು ಸೇರ್ಕೊಂಡಿದೆ. ಅದಕ್ಕೋಸ್ಕರ ಹಾಸ್ಟೆಲ್ ವಾರ್ಡನ್ ನಮ್ಗೆ ಕಾಲ್ ಮಾಡಿದ್ರು. ಹಾವು ತುಂಬ ದೊಡ್ಡದಿದೆ, ನಾಗರವಿದೆ ಸರ್, ಯಾರಾದರೂ ರೆಸ್ಕ್ಯೂ ಮಾಡೋರಿದ್ರೆ ಕರೆಸಿ ಅವ್ರನ್ನ ಅಂತ ಹೇಳಿದರು. ಅದಕ್ಕೋಸ್ಕರ ನನಗೆ ಹಾವನ್ನ ರೆಸ್ಕ್ಯೂ ಮಾಡ್ತಕ್ಕಂಥ ಒಬ್ಬರು ಪರಿಚಯ ಇದ್ದರು, ಸತೀಶ್ ಅಂತೇಳಿ. ಸೊ ಅವ್ರಿಗೆ ನಾನು ಕಾಲ್ ಮಾಡಿದೆ. ಅವ್ರು ಇನ್ನೇನು ಆ ಸ್ಪಾಟ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಯಾವ ರೀತಿ ಅವ್ರನ್ನ ಹಾವನ್ನ ರೆಸ್ಕ್ಯೂ ಮಾಡ್ತಾರೆ ಅನ್ನೋದನ್ನು ನಾವು ಲೈವ್ ಆಗಿ ನೋಡೋಣ, ಬನ್ನಿ. ವೀಕ್ಷಕರೇ, ಇವತ್ತು ನಮ್ಮ ಊರಿನ ಹಾಸ್ಟೆಲ್ನಲ್ಲಿ ಏನಾಗಿದೆ ಅಂದರೆ ಹಾವು ಸೇರಿಕೊಂಡಿದೆ, ನಾಗರ ಹಾವು ಬಂದಿದೆ ಅಂತ ಫೋನ್ ಮಾಡಿದರು. ಅದಕ್ಕೋಸ್ಕರ ನಾನು ರೆಸ್ಕ್ಯೂ ಮಾಡೋರಿಗೆ ಕಾಲ್ ಮಾಡಿದ್ದೀನಿ. ಅವರು ಬರ್ತಾ ಇದ್ದಾರೆ. ಸೊ ವೇಟ್ ಮಾಡ್ತಾ ಇದ್ದೀವಿ. ಓಕೆ, ಅವರು ಬಂದರು. ರೆಸ್ಕ್ಯೂ ಟೀಮ್ ಕಾಲ್ ಮಾಡಿದ್ವಿ, ಬಂದರು. ನಾವು ಇವ್ರಿಗೆ ಕಾಲ್ ಮಾಡಿದ್ದು ಒಂದು 5 ನಿಮಿಷ ಆಯ್ತಲ್ಲ, 5 ನಿಮಿಷ ಆಗಿತ್ತು. ನಾವು ಕಾಲ್ ಮಾಡಿದ್ದು 5 ನಿಮಿಷಕ್ಕೆ ಬಂದರು. ಹಾವು ಎಲ್ಲೈತೆ? ಅಲ್ಲಿ ಕಲ್ಲಾಗ ಎಲ್ಲೈತೆ? ಇಲ್ಲೈತೆ. ವೀಕ್ಷಕರೇ ನಮಸ್ಕಾರ, ನಿಮ್ಮ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ಗೆ ಯಾರಾದರೂ ಎಂಟ್ರಿ ಆಗಿದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇಲ್ಲಿ ಕೊಟ್ರಾಗ ಆಯ್ತು. ನೀವು ಹೋಗಿಂದ ಮೇಲೆ ಕೂತೀರಿ, ಮತ್ತೆ ಒಳಗೆ ಹೋಗ್ರಿ. ಆಚೆ ಕಡೆ ಹೊರಗೆ ಬಂದಿತ್ರಿ, ಮತ್ತೆ ಒಳಗೆ ಹೋಗ್ತೀರಿ. ಸಣ್ಣ ಕಲ್ ಬಿಟ್ಟಾಗೋದು ಇಲ್ಲ, ಕೂತ್ರ ದೊಡ್ಡ ಕಲ್ ಬಿಟ್ಟಾಗೋದು. ನನಗೆ ಇಲ್ಲಿ ಹುತ್ತಗತೆ ಕಾಣಿಸ್ತೈತ್ರಿ, ಹಾದಿ ಕಾಣಿಸ್ತೈತಿ. ಇಲ್ಲಿ ಡೌಟ್ ಇತ್ತು, ಹೋಗೋದು ಹೋಗಿದ್ದೇನೆ. ಇಲ್ಲಿ ನೋಡ್ರಿ, ಇಲ್ಲಿ ಸತೀಶ್. ಹಾಂ, ಇದಕ್ಕೆ ಕೆಳಗೆ ಕಲ್ಲು ಕೆಳಗೆ ನೋಡು. ಮಟ ಕಲ್ಲು ಕೆಳಗೆ ಈ ಕಲ್ಗಳು ಪೈಸ್ ಮಾಡ್ಕೊಡಿ. ತಡಿ 1 ನಿಮಿಷ ಸತೀಶ, ಇದನ್ನ ಪೈಸ್ ಮಾಡ್ಕೊಳ್ಳೋಣ ತಡಿ ಸತೀಶ. ಈ ಪೈಸ್ ಕಲ್ಲು ತೆಗೆದು ಸಾಹೇಬ್ರ ನಿಂದ್ರ ಅದನ್ನ ತೆಗಿಬೇಡ, ಇಲ್ಲೇ ಐತೆ ಅನ್ಸುತ್ತೆ. ಬಟ್ ಸಿಕ್ತು? ಹಾಂ, ಒಟ್ಟಲ್ಲಿ
ನೀ ಕಾಲು ಇಟ್ಟೆ ಅಲ್ಲೇ ಇಲ್ಲೇ ಆ ದೊಡ್ಡ ಹಿಡಿ ಅಣ್ಣ ತಡಿ ತಡಿ ಸತೀಶ್ ಅಣ್ಣ ಹಿಡಿತಾನೆ ತಡಿ ಇರಿಯೋದಾವ ಇಲ್ಲಿ ನಿನ್ನ ಕಾಲಾಗಿ ಇರಿಯೋದಾವ ಚೀಲ ತೊಗೊಳಕ್ ಹಚ್ಚಲಿ ಚೀಲ ತೊಗೊಲಿ ಚೀಲ ತಗೋ ಒಂದು ಅಕ್ಕಿ ಚೀಲ ತಗೋ ಜಲ್ದಿ ತಗೋ ಚೀಲ ಕಚಿಲ ತೊಗೊಂಬಂದ ನೀವು ಮನಿಗೆ ಯಾಕ ನೋಡ್ಲಿ ಕಚಿಲ್ ತಂದಂದ ಏ ಹುಡುಗರು ಎಲ್ಲಾರು ನೀವು ಕೇಳೋರ ಹುಡುಗರ ಮ್ಯಾಲ ಹತ್ರ ಇದಕ್ಕೆ ಹೋಗ್ರಿ ನೀವು ಹುಡುಗರ ಬೇಡ 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 ಚೀಲ್ ಬೇಡ ಇದನ್ನ ಸತೀಶ್ ಹಾಕ್ಬಿಡೇನು ಚೀಲ್ ಬೇಡ ಸ್ವಲ್ಪ ಜಸ್ಟ್ ನನ್ನ ಕಡೆ ಇದನ್ನು ಮಾಡಿ ಕಟ್ಟ ನೀ ಹಾಂ ಬೇಡ ಇರಲಿ ಇರಲಿ ಸಾಕು ನಾಗರಾವಲ್ಲ ಅದ್ರಾಗ ನಾಗರ ಒಳಗೆ ಡಿಫ್ರೆನ್ಸ್ ಐತೋ ಇದು ಬೇರೆ ಕೆಳಗ ಮಾಡಟ್ ತುತ್ತಕ್ಕೇನೆ ನೋಡಿದ್ದೆ ನಾಗರಾವ ಪಕ್ಕ ಅದ್ರಾಗ ನಾಗರ ಒಳಗೆ ಡಿಫ್ರೆನ್ಸ್ ಐತೋ ಉದಿನ ಕಡೆ ನಾಗರಾವ ಕೆಳಗ ಮಾಡಟ್ ಉದಿನ ಕಡೆ ಬೇಡ ಮಳೆ ಇದ್ರೆ ಮಳೆಲಿ ಜಜ್ಬೇಕು ಉದಿನ ಕಡೆ ತೋಟ ಮಾಡ್ಬೇಕನ್ನ ಡಬ್ಬಿ ಕೊಡು ನೀಟ್ನಿಗೆ ಅಪ್ ಹಾಕಿ ಮರಸ್ಬೇಕು ಮಳೆಲೆ ತೂತ ಆಮೇಲೆ ತೆಗಿತಾ ಅಷ್ಟು ಲೌಟ್ ಇದಾಗಲ್ರ ಇನ್ನೂ ಜರ ಮಬ್ಬ ಆಗ್ಬೇಕಲ್ಲ ಒಂದು ಮಳೆ ಇದ್ರೆ ಕೊಡ್ಸಿಚ್ಚ ಹೋಲ್ ಮಾಡ್ಲದ ಲೇಟ್ ಹುಡುಗರು ನೀವು ಬಿರ್ಸಿರಿ
ರೆಸ್ಕ್ಯೂ ಸಕ್ಸಸ್ಫುಲ್. ಚಪ್ಪಾಳೆ ಹೊಡ್ರಪ್ಪ ಜರ. ಏಯ್ ಲೇಟ್ ಹುಡುಗರು ನೀವು ರೆಸ್ಕ್ಯೂ ಸಕ್ಸಸ್ಫುಲ್. ಮಳೆ ಇದೆ ಅದಕ್ಕೆ ಉಸಿರಾಡಕ್ಕೆ ಏನದು ಮನ್ಯಾಕೈತದ ಮನ್ಯಾಕೈತ ಅದಕ್ಕೆ ಸೇಫ್ ಜಾಗ ಸಿಕ್ಕೈತಂತ ಗಪ್ ಐತದ ಅಷ್ಟೇ. ಅದು ಸೇಫ್ ಐತೆ ಅಂತ ತಿಳ್ಕೊಂಡೈತಿ ಒಟ್ಟದ ಅಲ್ಲಿ. ಒಂದು ಸ್ವಲ್ಪ ನಿಮ್ಮ ಪರಿಚಯ ಮಾಡ್ಕೋತೀರಿ? ಹೆಸರು ಸತೀಶ್ ಅಂತ, ಸತೀಶ್ ಕಂಬಾರ್. ನಂದು ಊರು ಗೊಡ್ಚಿನ ಮಲ್ಕಿ. ಹಾಂ ರೀ. ಇಲ್ಲಿ ಲೋಕಲ್ ಎಲ್ಲೇ ಹಾವು ಬಂದರೂ ರೆಸ್ಕ್ಯೂ ಮಾಡೋಕೆ ಬರ್ತೀವಿ. ಹಾಂ ರೀ. ಜಸ್ಟ್ ಕಾಲ್ ಮಾಡಿರಿ. ನನ್ನ ನಂಬರ್ 7829657781. ಎಷ್ಟು ವರ್ಷದಿಂದ ಮಾಡತ್ತೀರಿ? ನಾ ಇದು ಮಾಡೋಕತ್ತು ಒಂದು 5 ವರ್ಷದ ಮೇಲೆ ಆಯ್ತು. ಹಾಂ. ಎಲ್ಲ ಹುಡುಗರ ಪರವಾಗಿ ಮತ್ತು ಮೌನೂರು ಗ್ರಾಮದ ಪರವಾಗಿ ನಿಮಗೆ ಧನ್ಯವಾದಗಳು ರೀ. ಥ್ಯಾಂಕ್ಸ್. ಅರುಣ ಇದೆ ಇನ್ನು ಎಲ್ಲರೇ ಲೋಕಲ್ ನಮ್ಮೂರು ಗೊಡ್ಚಿನ ಮಲ್ಕಿ. ಇಲ್ಲಿ ಲೋಕಲ್ ಎಲ್ಲಿ ಬೇಕಾದ್ರೆ ಅಂದ್ರೂ ನಾವು ಕಾಲ್ ಮಾಡಿ ಬರ್ತೇವೆ. ನನ್ನ ನಂಬರ್ ಆಗಲೇ ಹೇಳ್ತೀನಿ, ಮತ್ತು ಬೇಕಾದ್ರೆ ಇನ್ನೊಮ್ಮೆ ಹೇಳ್ತೀನಿ 7829657781. ಇದು ಹಾವು ರೆಸ್ಕ್ಯೂ ಮಾಡಿ ತೊಗೊಂಡೋಗಿ ನಿರ್ಜನ ಪ್ರದೇಶದಾಗ ಬಿಡ್ತಾರೇನ್ರಿ? ಇದು ತೊಗೊಂಡೋಗಿ ಗುಡ್ಡದಾಗ 2 ಜನ ಇಲ್ದಲ್ಲಿ ಅಂದ್ರೆ ಕಾಡಿನಾಗ ಬಿಡ್ತೀವಿ. ಸರಿ ಸರ್, ಥ್ಯಾಂಕ್ಸ್ ರೀ. ಕಟ್ ಮಾಡಲಿ ಇಲ್ಲಿಗೆ. ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಮಾವನೂರಿಗೆ ಹಾವು ಹಿಡಿಯೋಕೆ ಹೋಗಿದ್ದು. ಅಂತಂದ್ರೆ ಅಲ್ಲಿ ಮಾವನೂರು ಗ್ರಾಮ ಪಂಚಾಯತಿ ಮೆಂಬರ್ ಅವರೊಬ್ಬರು ಇದ್ದರು, ಸತೀಶ್ ಅವರು. ಅವ್ರು ನಮಗೆ ಕಾಲ್ ಮಾಡಿದ್ರು, ಈ ಥರ ಮಾವನೂರು ಹೈಸ್ಕೂಲ್ ಇದೆಯಲ್ಲ, ಅದ್ರ ಹಾಸ್ಟೆಲಲ್ಲಿ ಒಂದು ಹಾವಿದೆ ಬನ್ನಿ ಅಂತ ಕಾಲ್ ಮಾಡಿದರು. ನಾವು ಅಲ್ಲಿಗೆ ಹೋದ್ವಿ. ಆವಾಗ ಇದು ಒಂದು ನಮಗೆ ಸ್ನೇಕ್ ಸಿಕ್ತು. ಇದ್ರ ಹೆಸರು
ನಾಗರ ಹಾವು ಅಂತ ಕನ್ನಡದಾಗ ಕರಿತೀವಿ. ಇಂಡಿಯನ್ ಸ್ಪೆಕ್ಟಿಕಲ್ ಕೋಬ್ರಾ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಸೈಂಟಿಫಿಕ್ ಹೆಸರು ನಾಜ. ಆಮೇಲೆ ಇದಕ್ಕೆ ನ್ಯೂರೋಟಾಕ್ಸಿಕ್ ವೆನಮ್ ಇರ್ತೈತಿ. ಅಂದ್ರೆ ಇದು ಮನುಷ್ಯನ ಕಡಿತಂತಂದ್ರೆ ಮೊದಲು ಇದರ ವಿಷದ ಪರಿಣಾಮ ಆಗೋದು ನಿಮ್ಮ ಬಾಡಿಯ ನರ ಮಂಡಲದ ಮೇಲೆ, ಅಂದರೆ ನರ್ವಸ್ ಸಿಸ್ಟಮ್ ಮೇಲೆ ಮೊದಲು ಪರಿಣಾಮ ಬೀರಿ ನಿಮ್ಮನ್ನು ಮೊದಲು ಪ್ಯಾರಲೈಸ್ ಮಾಡತ್ತದ. ಪ್ಯಾರಲೈಸ್ ಆದ ನಂತರ ನಿಮ್ಗೆ ಮೂಮೆಂಟ್ ಆಗಂಗಿಲ್ಲ. ನಿಮ್ಮ ರಕ್ತ ಹೆಪ್ಪುಗಟ್ಟಿದ ನಂತರ ಡೆತ್ ಆಗ್ತೈತಿ. ಈ ಹಾವು ಕಡ್ ಒಟ್ಟು ಅಂಜಕ್ಕೆ ಹೋಗ್ಬೇಡ್ರಿ ಯಾರು. ಅಂಜಿರಿ ಅಂತಂದ್ರೆ ಮತ್ತಟ ನಿಮ್ದು ಜಾಸ್ತಿ ಇದಾಕೈತಿ, ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ವಿಷ ಜಲ್ದಿ ಸಪ್ಲೈ ಆಕೈತಿ ಬಾಡಿ ತುಂಬ ಎಲ್ಲ. ಅವಾಗ ಅಂಜುವಂಗಿಲ್ಲ. ಅದಾದ ನಂತರ ಕೆಲವೊಬ್ರು ಹೇಳ್ತಾರೆ ಫುಲ್ ಟೈಟಾಗಿ ಹಗ್ಗ ಕಟ್ಟಬೇಕು, ಪಟ್ಟಿ ಇದು ಮಾಡಬೇಕು ಫುಲ್ ಟೈಟಾಗಿ ಅಂಥೇಳಿ. ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ಯಾರು ಪ್ಲೀಸ್. ಯಾಕಂತಂದ್ರೆ ಎಲ್ಲಿ ನೀವು ಹಾವು ಇಲ್ಲಿ ಕಡ್ದತ್ತಂದ್ರೆ ಇಲ್ಲಿ ಫುಲ್ ಟೈಟಾಗಿ ಕಟ್ಟಿರ ಅಂತಂದ್ರೆ ವಿಷ ಅಲ್ಲೇ ಇದ್ದು ಅದು ಗ್ಯಾಂಗ್ರೀನ್ ಆಗೋ ಚಾನ್ಸಸ್ ಇರ್ತದೆ. ಗ್ಯಾಂಗ್ರೀನ್ ಆತಪ್ಪ ಅಂತಂದ್ರೆ ಅಲ್ಲಿ ಕೈ ಕಟ್ ಮಾಡೋ ಚಾನ್ಸಸ್ ಇರ್ತೈತಿ. ಹೀಗಾಗಿ ಯಾರು ಫುಲ್ ಟೈಟಾಗಿ ಕಟ್ಟಕ್ಕೆ ಹೋಗ್ಬೇಡ್ರಿ. ಅದಕ್ಕೂ ಒಂದು ಮೆಥಡ್ ಐತಿ. ಅದಕ್ಕೆ ಈಗ ಮೆಡಿಕಲ್ ಶಾಪ್ದಾಗ ಒಂದು ಪಟ್ಟಿ ಸಿಗ್ತೈತಿ ನೋಡ್ರಿ. ಎಲ್ಲರ ಕೈ ಉಳಿಕಿದಾಗ ಅದು ಕಟ್ಟಾಕೋದು ಪಟ್ಟಿ ಸಿಗ್ತೈತಲ್ಲ, ಆ ಪಟ್ಟಿಯನ್ನು ಎಲ್ಲಿ ಕಡ್ದಿರ್ತೈತಲ್ಲ ಅಲ್ಲಿಂದ ಒಂದು ಸ್ವಲ್ಪ ಹಿಂದ್ಬಿಟ್ಟು ಲೈಟಾಗಿ ಫುಲ್ ಟೈಟಾಗಿ ಕಟ್ಟುವಂಗಿಲ್ಲ. ಫುಲ್ ಟೈಟಾಗಿ ಯಾವತ್ತೂ ಕಟ್ಟಬೇಡ್ರಿ. ಒಂದು ಸ್ವಲ್ಪ ಅಷ್ಟೇ ಸಿಂಪಲ್ಲಾಗಿ ಕಟ್ರಿ. ಆಮೇಲೆ ನೀವು ನಮ್ಮ ಊರಾಗ ಔಷಧ ಕೊಡ್ತಾರೋ ಅಲ್ಲಿ ಔಷಧ ಕೊಡ್ತಾರೋ ಅಂಥೇಳಿ ಎಲ್ಲೂ ಹೋಗಕ್ಕೆ ಹೋಗ್ಬೇಡ್ರಿ. ಡೈರೆಕ್ಟ್ ನಿಮ್ಮ ನಿಯರೆಸ್ಟ್ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಹೋಗ್ರಿ. ಅಲ್ಲಿ ಸ್ನೇಕ್ ವೆನಮ್ದು ಆ್ಯಂಟಿಡೋಸ್ ಸಿಗ್ತೈತಿ. ಅಲ್ಲಿ ಹೋಗಿ ನಿಮ್ಗೆ ಹಾವ ನೋಡಿದ್ರಪ್ಪ ಅಂತಂದ್ರೆ ನನಗೆ ಇಂತಿಂದ ಹಾವು ಕಡ್ದೈತ್ರಿ, ಯಾವ ಜಾತಿ ಹಾವು ಕಡ್ದೈತೆ ಅಂತ ಹೇಳ್ಬೇಕೇನ್ರಿ? ಅಂದ್ರೆ ಹೇಳ್ಬೇಕಂತೇಳಿ ಹಂಗೇನಿಲ್ಲ. ಜಸ್ಟ್ ನೀವು ಅವ್ರಿಗೆ ಹೇಳ್ರಿ ಅಂತಂದ್ರೆ ಅವ್ರಿಗೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಅನುಕೂಲ ಆಗ್ತೈತಿ ಟ್ರೀಟ್ಮೆಂಟ್ ಮಾಡಿ ಆ್ಯಂಟಿಡೋಸ್ ಕೊಡಕ್ಕೆ. ಹೀಗಾಗಿ ಈ ಹಾವು ಕಡಿದ್ರೆ ಕಡಿಮೆ ಆಗೋದು ಆ್ಯಂಟಿವೆನಮಿಂದ ಮಾತ್ರ. ಆಮೇಲೆ ನೀವು ಊರಾಗ ಔಷಧ ಕೊಡ್ತಾರೋ ಅದನ್ನ ಮಾಡಬೇಕು ಇದನ್ನ ಮಾಡಬೇಕು, ಟೈಮ್ ವೇಸ್ಟ್ ಮಾಡಕ್ಕೆ ಪೂಜೆ ಮಾಡಿರಿ ಅದೆಲ್ಲ ಮಾಡಿರಿ ಅಂತಂದ್ರೆ ಮನುಷ್ಯ ಬದುಕಂಗಿಲ್ಲ. ವಿಷದ ಹಾವು ಕಡ್ದಿತ್ತಂದ್ರೆ, ವಿಷಕಾರಿ ಹಾವು. ಇನ್ನು ಉಳ್ಕಾದು ಎಲ್ಲ ಹೇಳ್ತಾರೆ ಇಲ್ಲಿ ನಾವು ಹಾವು ಕಡ್ದಿತ್ತು ನಮ್ಮ ಊರಾಗ ಏನು ಔಷಧ ಕೊಟ್ಟರು ಬದುಕಿದಾನು ಅಂತ ಹೇಳಿ. ಅಂಥವ್ರಿಗೆಲ್ಲ ಅವಾಗ ಏನಾಕೈತಿ, ಅವ ನಾನ್ ವೆನಮಸ್ ಹಾವು ಕಡ್ದಿರ್ತಾವೆ. ಅವಾಗ ಇವ್ರು ಏನೂ ಕೊಡಲಿಲ್ಲ ಅಂದ್ರೂ ಅವ್ರಿಗೆ ಏನೂ ಆಗಂಗೇ ಇಲ್ಲ. ವಿಷಕಾರಿ ಹಾವು ಕಡ್ದಿದ್ರಟ್ಟ ಸಾಯ್ತಾರೆ. ವಿಷಕಾರಿ ಹಾವು ಕಡ್ದಿರಲಿಲ್ಲ ಅದಕ್ಕಂದ್ರೂ ಏನು ಔಷಧಿ ತೊಳ್ದಿಲ್ಲ ಅಂದ್ರೂ ಸಾಯೋದಿಲ್ಲ. ಈಗ ನಮ್ಮ ಕಡೆ ನಮ್ಮ ಪ್ರದೇಶದೊಳಗೆ ಸಿಗುವಂತಂದ್ರೆ 4 ಥರ ವಿಷಕಾರಿ ಹಾವುಗಳು ಇರ್ತಾವೆ. ಅದ್ರೊಳಗೆ ಇದು ಒಂದು ಇಂಡಿಯನ್ ಸ್ಪೆಕ್ಟಿಕಲ್ ಕೋಬ್ರಾ, ಇನ್ನೊಂದು ಕಾಮನ್ ಕ್ರೇಟ, ಆಮೇಲೆ ಇದು ರಸಲ್ಸ್ ವೈಪರ, ಸಾಸ್ಕೆಲ್ಡ್ ವೈಪರ. ಯಾವುದಿದೆ ನಿಮ್ದು ಏರಿಯಾ ಯಾವ್ದು, ತಾಲೂಕು, ಡಿಸ್ಟಿಕ್ ಇದೆಲ್ಲ ಒಂದು ಸ್ವಲ್ಪ ಹೇಳ್ತಾರೆ? ನಮ್ಮೂರು ಗೊಡಚಿನಮಲ್ಕಿ, ಗೋಕಾಕ್ ತಾಲೂಕು, ಬೆಳಗಾವಿ ಜಿಲ್ಲಾ. ಆಮೇಲೆ ನಮ್ಮ ಕಡೆ ಸಿಗುವಂತಂದ್ರೆ ಇಷ್ಟು ಹಾವುಗಳು, ವಿಷಕಾರಿ ಹಾವುಗಳು ಅಂತಂದ್ರೆ. ಇವು ಹಾವೆಲ್ಲ ಹಿಡ್ಕೊಂಡು ಹಾವನ್ನ ಹಿಡಿತೀರಿ, ಹಿಡಿದಾದ್ಮೇಲೆ ಏನು ಮಾಡ್ತೀರಿ? ಹಿಡಿದಾದ ನಂತರ ಈ ಥರ ಫಾರೆಸ್ಟಿಗೆ ಬರ್ತೀವಿ ರೀ. ನೀವು ನೋಡ್ಬೋದು ಇಲ್ಲಿ ಫಾರೆಸ್ಟಿಗೆ ತಂದು ಇಲ್ಲಿ ನಿರ್ಜನ ಪ್ರದೇಶದ ಯಾರೂ ಜನ ಇರಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು, ಇದಕ್ಕೂ ತೊಂದರೆ ಆಗಬಾರ್ದು, ಜನರಿಗೂ ತೊಂದರೆ ಆಗಬಾರ್ದು. ಆ ಥರ ತಂದು ಜಂಗಲ್ ಫಾರೆಸ್ಟ್ ಏರಿಯಾದಾಗೆ ನಾವು ರಿಲೀಸ್ ಮಾಡ್ತೀವಿ. ನಿಮ್ಗೆ ಅಕಸ್ಮಾತ್ ಪ್ರತಿ ಸಾರಿ ಹಿಡಿದಾಗೂ ಇದೇ ಥರ ಮಾಡ್ತೀವಿ? ಪ್ರತಿ ಸಾರಿ ಹಿಡಿದಾಗೂ ಇದೇ ಥರ ಮಾಡ್ತೀವಿ. ಆಮೇಲೆ ಯಾರ ಮನೇಲಾದರೂ ಎಲ್ಲರ ಹಿಂಗೆ ಹಾವು ಬಂತು ಏನಾರ ಆತಂದ್ರೆ ಪ್ಲೀಸ್ ಬಿಡಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಅವು ನಮ್ಮ ಥರ ಅವಕ್ಕೂ ಜೀವನ ಐತಿ. ನಾವು ಹೆಂಗೆ ಅವ್ನು ನೋಡಿ ಅನಿಸ್ತೀವಲ್ಲ ಹಂಗೆ ಅವು ನಮ್ಮನ್ನು ನೋಡಿ ಅನಿಸ್ತಾವ. ಅವು ಯಾಕೆ ಹಿಡಿತಾವಪ್ಪ ಅಂತಂದ್ರೆ ಇನ್ನು ನಾವು ಸಾಯ್ತು ಬಾ ಅಂಥೇಳಿ ಡಿಪೆಂಡ್ ಮಾಡಕ್ಕೆ ಹೋಗಿ ಅವು ಕಚ್ತಾವ. ಆಮೇಲೆ ಇಂಥವೆಲ್ಲ ಪ್ರಾಬ್ಲಮ್ ಆಕೈತಿ. ಇದಕ್ಕೆ ಎಲ್ಲ ಒಂದು ಒಳ್ಳೆಯ ಪರಿಹಾರ ಏನಪ್ಪ ಅಂತಂದ್ರೆ ಇಂಥ ವಿಷಕಾರಿ ಹಾವುಗಳಲ್ಲಿ ಯಾವುದೇ ಹಾವುಗಳಲ್ಲಿ ನಿಮ್ಮ ಕಣ್ಣಿಗೆ ಯಾವುದೇ ಹಾವುಗಳು ಕಂಡ್ರೂ ಸ್ನೇಕ್ ರೆಸ್ಕ್ಯೂ ಅಂಥೇಳಿ ಸ್ನೇಕ್ ರೆಸ್ಕ್ಯೂ ಮಾಡೋರಂತೂ ಇದ್ದೇ ಇರ್ತಾರೆ ನಿಮ್ಮ ಸುತ್ತಮುತ್ತ ಊರಾಗ, ನಿಮ್ಮ ಊರಾಗ ಆಸ್ಪಾಸ್ ಎಲ್ಲರೂ ಇರ್ತಾರೆ. ಅಂದ್ರೆ ಇದನ್ನ ಟ್ರೈನಿಂಗ್ ತಗೊಳ್ದೇ ಇದ್ರೆ ಹಿಡಿಯೋದು ಹೋಗ್ಬಾರ್ದು? ಟ್ರೈನಿಂಗ್ ಅದು ಒಟ್ಟು ಇಲ್ಲ. ಈಗ ನನಗೆ ಹಾವು ಹಿಡಿಯಾಕತ್ ನಂದು ಈಗ 5 ವರ್ಷದ ಮೇಲೆ ಎಕ್ಸ್ಪೀರಿಯನ್ಸ್ ಆಯಿತು. ಅಂದ್ರೆ ನಿಮ್ಗೆ ಇದಕ್ಕಾಗಿ ಸ್ಪೆಸಿಫಿಕ್ ಟ್ರೈನಿಂಗ್ ಮಾಡಿದಿರಿ, ಎಲ್ಲ ಮಾಡಿದಿರಿ? ಟ್ರೈನಿಂಗ್ ಆಗಿತ್ತು. ಅನುಭವ ಐತಿ, ಅನುಭವ ಐತಿ, ಫುಲ್ ಅನುಭವ ಐತಿ. ಈಗ ಅನುಭವ ಇಲ್ದೇ ಇದ್ರೆ ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಅನುಭವ ಇಲ್ಲದೆ ಇದ್ದವ್ರು ಯಾಕಂತಂದ್ರೆ ನಮಗೆ ಏನಾಕೈತಿ, ಟ್ರೈನಿಂಗ್ ಎಲ್ಲ ಕಲ್ತಿದ್ದವ್ರಿಗೆ ಈ ಹಾವು ನೋಡ್ಕೊಡ್ಕ ಇದ್ದ ಜಾತಿ ಹಾವ ಇದಕ್ಕೆ ವಿಷ ಇಷ್ಟ ಇರ್ತೈತಿ, ಇದು ಹಿಂಗೆ ಮೂಮೆಂಟ್ ಮಾಡ್ತೈತಿ ಎಲ್ಲ ನಮಗೆ ಗೊತ್ತಾಕೈತಿ. ಯಾವ ಹಾವು ಹೆಂಗೆ ಮೂಮೆಂಟ್ ಮಾಡ್ತಾವ, ಯಾವ ರೀತಿ ಆ್ಯಕ್ಷನ್ ಮಾಡ್ತಾವ, ಅಂದ್ರೆ ಹೆಂಗೆ ಹಿಡಿಬೋದು ಅನ್ನೋದು ನಿಮ್ಗೊಂದು ಐಡಿಯಾ ಬರ್ತೈತಿ. ಈಗ ಎಲ್ಲ ಹಾವುಗಳನ್ನ ಒಂದೇ ಥರ ಕ್ಯಾರಿ ಮಾಡಕ್ಕೆ ಬರಂಗಿಲ್ಲ, ಒಂದೇ ಥರ ಹಿಡಿಯಕ್ಕೆ ನಾವು ಟ್ರೈ ಮಾಡಂಗಿಲ್ಲ, ಅದು ಸಾಧ್ಯನೂ ಅಲ್ಲ. ಯಾಕಂತಂದ್ರೆ ಒಂದೊಂದು ಹಾವುಗಳಿಗೆ ಒಂದೊಂದು ಥರ ನೇಚರ್ ಇರ್ತಾವೆ. ಇವಾಗ ಇದು ಇಂಡಿಯನ್ ಸ್ಪೆಕ್ಟಿಕಲ್ ಕೋಬ್ರಾ ಈ ಥರ ಐತಿ. ರಸಲ್ಸ್ ವೈಪರ ಅಥವಾ ಸಾಸ್ಕೆಲ್ಡ್ ವೈಪರ ಈ ಥರ ಇರಂಗಿಲ್ಲ. ಅವ್ನು ಹಿಡಿಬೇಕಾರೆ ಅದಕ್ಕೆ ಬೇರೆ ಮೆಥಡೇ ಇರ್ತದೆ.
ಹಿಂಗಾಗಿ ನೀವು ಯಾವತ್ತು ನಾ ಹಿಡಿತೇನೆ ಅಂತ ಇವತ್ತು ಹೇಳಿ ಹುಡುಗರು ಇದ್ದಂಥ ಹಾಸ್ಟೆಲಿಗೆ ಬಂದಿದ್ರಿ, ಹಾಂ ಹಿಡಿದ್ರಿ. ಆ ಹುಡುಗರು ತುಂಬ ಖುಷಿ ಆಯ್ತಾ, ಭಯ ಪಟ್ಟಿದ್ರು ಅವ್ರು. ಆಲ್ಮೋಸ್ಟ್ ನೀವು ಬರೋದಕ್ಕಿಂತ 1 ಅವರ್ ಮುಂಚೆ, ನಿಮ್ಗೆ ಕಾಲ್ ಮಾಡೋಕೆ ಮುಂಚೆನೇ 1 ಅವರ್ ಬಂದೈತೆ. ಹುಡುಗರಿಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಿರಲಿಲ್ಲ. ಆಮೇಲೆ ಹಾಸ್ಟೆಲ್ ವಾರ್ಡನ್ ಬಂದ್ಬಿಟ್ಟು ನಮ್ಗೆ ಕಾಲ್ ಮಾಡಿದ್ರೆ, ನಮ್ಗೆ ಕಾಲ್ ಮಾಡಿದ್ಮೇಲೆ ನಿಮ್ಗೆ ನಾ ಕಾಲ್ ಮಾಡಿದ್ನಿ. ಒಂದು 5 ನಿಮಿಷನಾಗ ಬಂದ್ರಿ, ಬಳೋತ್ತಾಗಲಿಲ್ಲ. ಕಾಲ್ ಮಾಡಿದ 5 ನಿಮಿಷನಾಗ ನೀವು ಅಲ್ಲಿ ನಮ್ಮ ಏರಿಯಾಗಿದ್ರಿ. ಅದಕ್ಕೆ ಹುಡುಗರೆಲ್ಲ ನಿಮ್ಗೆ ಅಭಿನಂದನೆ ತಿಳಿಸಿದ್ರೆ. ಮತ್ತು ಇವಾಗ ಬಿಡ್ತೀರಿ ಇಲ್ಲೇ ರೀ? ಇವಾಗ ಬಿಡ್ತೀವಿ. ಈಗ ನಾವು ಜಲ್ದಿ ಬರೋದು ಏನಪ್ಪ ಅಂತಂದ್ರೆ, ಮೊದಲು ಒಂದು ಮೂಕ ಪ್ರಾಣಿ ಜೀವ ಉಳಿತೈತಿ, ಆಮೇಲೆ ಇದರಿಂದ ಮನುಷ್ಯರ ಜೀವ ಹೋಗೋದನ್ನು ಬದುಕ್ತೈತಿ. ಅಂದ್ರೆ ಎರಡೂ ಜೀವಗಳು ಅಂತ ಜೀವಗಳ ಸಲುವಾಗಿ ನಾವು ಅಷ್ಟು ಅರ್ಜೆಂಟ್ ಮಾಡಿ ಬರೋದು. ಬೇಕಾದಲ್ಲಿ ಈಗ ಇಷ್ಟೇ ಅಲ್ಲ, ನಾ ಹಿಡಾಕೈತೆ ಒಂದು 5 ವರ್ಷ ಆಯ್ತು. ಇಲ್ಲಿ ಸುತ್ತಮುತ್ತ ನಮ್ಮ ಊರು ಅಂದ್ರೆ ಸುತ್ತಮುತ್ತ ಎಲ್ಲೇ ಫೋನ್ ಮಾಡ್ರು ನನಗೆ ಎಷ್ಟು ಕಾಲ್ ಬಂದಾವೆ. ನಾವು ವಿದಿನ್ 15 ಮಿನಿಟ್ ಒಳಗೆ ಅಲ್ಲಿ ರೀಚ್ ಇರ್ತೀನಿ. ಸರಿ. ಹಿಂಗಾಗಿ 2 ಜೀವಗಳ ಪ್ರಶ್ನೆ ಅಂತೇಳಿ ನಾವು ಏನೋ ಊಟ ಮಾಡಕತ್ತಿದ್ರು ಊಟ ಮಾಡೋ ತಾಟ ಮೇಲೆ ಬಿಟ್ಟು ಅದು ಹೋಗ್ತಿದ್ದು. ನಮ್ಮವ್ವ ಬೈತಾರ ನನ್ನ, ಆದ್ರೆ ಊಟ ಮಾಡೋ ತಾಟ ಬಿಟ್ಟು ಹೋಗ್ಬಾರ್ದು ಅಂತ ಹೇಳಿ. ಬಟ್ ಅಲ್ಲಿ ಇನ್ನೊಬ್ರಿಗೆ ತೊಂದರೆ ಆಗ್ತದೆ ಅದರಿಂದ ಅಂತೇಳಿ, ಅಥವಾ ಅದಕ್ಕೆ ತೊಂದರೆ ಆಗುತ್ತೆ ಅಂತ ಒಂದು ಇದಕ್ಕೆ ತೊಂದರೆ ಆಗಲಿ, ಇನ್ನೊಬ್ಬರಿಗೆ ತೊಂದರೆ ಆಗಲಿ, 2 ಜೀವಗಳ ಪ್ರಶ್ನೆ ಅಂತೇಳಿ ನಾವು ಬರ್ತೀವಿ. ಸರಿ ಸರ್. ಇವಾಗ ಇದನ್ನ ಇಲ್ಲೇ ರಿಲೀಸ್ ಮಾಡ್ತೀವಿ. ಫಾರೆಸ್ಟ್ ಏರಿಯಾದಾಗ ಬಂದು ನೋಡ್ಬೋದು ನೀವೆಲ್ಲ. ಕಾಲ್ ಮಾಡಿದಕ್ಕೆ ಬಂದು ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ಹುಡುಗರಿಗೇನು ಭಯ ಆಗಿತ್ತು. ಆ ಭಯನ ಹೋಗ್ಲಾಡಿಸಿದ್ರಿ. ಮತ್ತು ಈ ಥರ ನಿಮ್ಮ ಕಾರ್ಯಗಳಾಗಲಿ ಸುರಕ್ಷಿತವಾಗಿರಿ, ಯಾವುದೇ ರೀತಿ ಯಾರಿಗೂ ತೊಂದರೆ ಆಗೋದು ಬೇಡ. ನೀವು ಈ ಥರ ಸಹಕಾರ ಮಾಡ್ತಕ್ಕಂಥ ಇದು ಜನಗಳಿಗೆ ಒಳ್ಳೆಯ ಕೆಲಸ ಮಾಡಕತ್ತಿದ್ರಿ. ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಗೂ ಕೂಡ ಧನ್ಯವಾದಗಳು. ಹಂಗೆ ಎಲ್ಲೇ ಹಾವು ಇತ್ತಂತಂದ್ರೂ ಯಾರೇ ಆಗಲಿ ಹಾವು ಬಿಡ್ಯಾಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನಮ್ಗತಿಗೆ ಅವಕ್ಕೂ ಜೀವ ಇರ್ತೈತಿ. ನಿಮಗೆ ಅವು ಹಿಂಗೆ ಹೊರಗಿದ್ದು ಅಂದ್ರೆ ತನ್ನ ಪಾಡಿಗೆ ತಾವು ಹೋಗಿಬಿಡ್ತಾವೆ. ಬಟ್ ನಿಮ್ಮ ಅಕಸ್ಮಾತ್ ನಿಮ್ಮ ಮನೆ ಒಳಗೆ, ನಿಮ್ಮ ಮನೆ ಕಡೆ ಹಿಂಗದು ಬಂದಿದ್ದು ಅಂತಂದ್ರೆ ಲೋಕಲ್ ಸ್ನೇಕ್ ರೆಸ್ಕ್ಯೂರ್ ಇರ್ತಾರೆ, ಅವ್ರಿಗೆ ಕಾಲ್ ಮಾಡಿರಿ. ನಮ್ಮ ಕಡೆ ಇತ್ತಂದ್ರೆ ನನಗೂ ಕಾಲ್ ಮಾಡ್ಬೋದು. ನನಗಷ್ಟ ಅಂತಲ್ಲ, ಬೇರೆ ಯಾರೋ ಲೋಕಲ್ ಸ್ನೇಕ್ ರೆಸ್ಕ್ಯೂರ್ ಇರ್ತಾರೆ, ಅವರಿಗೆಲ್ಲ ಕಾಲ್ ಮಾಡ್ಬೋದು. ಅವ್ರು ಬರ್ತಾರೆ, ಬಂದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಾವುಗಳನ್ನ ಹಿಡ್ಕೊಂಡು ಇದೇ ಥರ ಅವರು ಫಾರೆಸ್ಟ್ದಾಗ ಬಿಡ್ತಾರೆ. ಸರಿ ಸರ್. ಧನ್ಯವಾದ.